ಇದುವರೆಗೂ ಯಾವುದೇ ಲ್ಯಾಂಡ್ ಕೂಡ ಕರ್ನಾಟಕದಲ್ಲಿ ಯಾವ ಅಸೋಸಿಯೇಷನ್ಗೂ ಟ್ರಾನ್ಸ್ಫರ್ ಆಗಿಲ್ಲ. ಪ್ರತಿ ರಾಜ್ಯಗಳಲ್ಲೂ ಇಂತಹ ಒಂದು ಮಾರ್ಗಸೂಚಿಗಳನ್ನು ರೇರಾ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಆ ಥರ ಮಾರ್ಗಸೂಚಿ ಕೊಟ್ಟಿಲ್ಲ. ಓಸಿ ಬರಲಿಲ್ಲ ಅಂದರೆ 9% ಅಥವಾ 10% ಇಂಟ್ರೆಸ್ಟ್ನ ಕೊಡಿ ಅಂತ ಹೇಳ್ತಾರೆ. ಓಸಿ ಬಂದಿದ ತಕ್ಷಣ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಒಂದು ತಪ್ಪು ಮಾಹಿತಿಯನ್ನ ರೇರಾ ಪೋರ್ಟಲ್ನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ನಾವಿವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ರೇರಾ ನಮಗೆಲ್ಲರಿಗೂ ಗೊತ್ತಿದೆ, ರಿಯಲ್ ಎಸ್ಟೇಟ್ ವಲಯದ ನಿಯಂತ್ರಕ ಪ್ರಾಧಿಕಾರ. ಈ ರೇರಾ ಇತ್ತೀಚೆಗೆ ಒಂದು ವಿಶೇಷವಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಗ್ರಾಹಕ ಸ್ನೇಹಿಯಾಗಿ ಕೂಡ ಇದೆ. ಅಂದರೆ ಬೈಯರ್ಸ್ ಯಾರಿದ್ದಾರೆ ಅವರಿಗೆ ಬಹಳ ಒಂದು ಅವರ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಐತಿಹಾಸಿಕವಾದಂತಹ ಆದೇಶವನ್ನು ರೇರಾ ಇತ್ತೀಚೆಗೆ ಹೊರಡಿಸಿದೆ. ಹಾಗಾದರೆ ಈ ಆದೇಶದಲ್ಲಿ ಏನಿದೆ, ಇದರ ಪರಿಣಾಮ ಏನು, ಈ ಎಲ್ಲ ವಿವರಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಕುರಿತವಾದಂತಹ ಚರ್ಚೆಗೆ ಧನಂಜಯ್ ಪದ್ಮಾಚಾರ್ ಅವರು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ರಿಯಲ್ ಎಸ್ಟೇಟ್ ವಲಯದಲ್ಲಿ ಸಾಕಷ್ಟು ಅಂದರೆ ಗ್ರಾಹಕರಿಗೆ ಸಂಬಂಧಪಟ್ಟ ಹಾಗೆ ಅವರ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ ಅನೇಕ ರಂಗಗಳಲ್ಲಿ ಅವರ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲ ವೀಕ್ಷಕರಿಗೂ, ವಿಸ್ತಾರ ವೀಕ್ಷಕರಿಗೆ ನಮಸ್ಕಾರಗಳು ಸರ್. ಈಗ ಸಾಮಾನ್ಯವಾಗಿ ಏನಾಗಿದೆ ಅಂದರೆ, ಇದುವರೆಗಿನ ಒಂದು ಇತಿಹಾಸ ಗಮನಿಸಿದರೆ ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ, ನೀವು ಹೇಳಿದಾಗ 50 ಲಕ್ಷನ 1 ಕೋಟಿನೋ ಸುರಿದು ಅವರೊಂದು ಕನಸಿನ ಮನೆಯನ್ನು ಖರೀದಿ ಮಾಡ್ತಾರೆ, ಫ್ಲ್ಯಾಟನ್ನು. ಒಕ್ಯುಪೆನ್ಸಿ ಸರ್ಟಿಫಿಕೇಟ್ ತಕ್ಷಣ ನಾನು ಮನೆ ಮಾಲೀಕನಾದೆ ಅಂತ ಖುಷಿಯಲ್ಲಿ ಇರ್ತಾರೆ, ಅಲ್ಲಿಗೆ ಎಲ್ಲ ಮುಗೀತು ಅಂತ. ಆದರೆ ಅದೇ ಸಂದರ್ಭ ಅವರಿಗೆ ಅವರ ಫ್ಲ್ಯಾಟ್ ನಿನ್ನಂತಹ ಜಾಗ ಇದೆಯಲ್ಲ, ಅದರ ಮೇಲೆ ಯಾವುದೇ ಕಾನೂನಿನ ಒಂದು ಹಕ್ಕು ಅವರಿಗೆ ರೈಟ್ಸ್ ಇರಲ್ಲ ಅನ್ನುವಂಥದ್ದನ್ನು ತಾವು ಇವಾಗ ಹೇಳಿದಿರಿ ಇದುವರೆಗೆ. ಸೊ ಹಾಗಾದರೆ ಈ ಲ್ಯಾಂಡ್ ಟ್ರಾನ್ಸ್ಫರ್ ಆಗಲಿಕ್ಕೆ ಈಗ ರೇರಾ ಈಗ ಹೇಳಿದಂಥ ಒಂದು ಆದೇಶದ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಮಾರ್ಗಸೂಚಿ ಇದೆಯಾ ಅನ್ನುವಂಥದ್ದು ಒಂದು. ಇನ್ನೊಂದು, ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಈ ಒಂದು ಮಾಹಿತಿ ನಮ್ಮ ಕರ್ನಾಟಕದ ಒಂದು ವಲಯದಲ್ಲಿ ಈಗ ಏನಾದರೂ ಒಂದು ಆ ಥರ ಒಂದು ಟ್ರಾನ್ಸ್ಫರ್ ಆಗಿರುವಂಥ ಒಂದು ಉದಾಹರಣೆ ಇದೆಯಾ ಅನ್ನುವಂಥದ್ದು ಎರಡನೇ ಒಂದು ಪೂರಕ ಪ್ರಶ್ನೆ. ಖಂಡಿತ. ಮೊದಲನೇದು, ನಾನು ಎರಡನೇ ಪ್ರಶ್ನೆಗೆ ಮೊದಲು ಆನ್ಸರ್ ಮಾಡ್ತೀನಿ. ನಮ್ಮ ಮಾಹಿತಿ ಪ್ರಕಾರ ಇದುವರೆಗೂ ಯಾವುದೇ ಲ್ಯಾಂಡ್ ಕೂಡ ಕರ್ನಾಟಕದಲ್ಲಿ ಯಾವ ಅಸೋಸಿಯೇಷನ್ಗೂ ಟ್ರಾನ್ಸ್ಫರ್ ಆಗಿಲ್ಲ. ನಮ್ಮ ಪ್ರೆಸೆನ್ಸ್ ಏನಿದೆ 500 ಅಪಾರ್ಟ್ಮೆಂಟಲ್ಲಿ ನಮ್ಮ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಸದಸ್ಯರಿದ್ದಾರೆ. ಯಾವ 500 ಅಪಾರ್ಟ್ಮೆಂಟಲ್ಲೂ ಸಹ ಲ್ಯಾಂಡ್ ಟ್ರಾನ್ಸ್ಫರ್ ಆಗಿಲ್ಲ. ಎರಡನೇ ಪ್ರಶ್ನೆ ಆನ್ಸರ್ ಸಿಕ್ತು. ಮೊದಲನೇ ಪ್ರಶ್ನೆ ನೀವೇನು ಕೇಳಿದ್ರಿ ಅಂತ ಹೇಳಿದ್ರೆ, ಇದರಿಂದ ಏನು ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ, ಮಾರ್ಗಸೂಚಿ, ಸರ್ಕಾರ ಮಾರ್ಗಸೂಚಿ ಹೊರಡಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ, ರೇರಾ ಕಾಯ್ದೆ ಬಂದ ಮೇಲೆ ರೇರಾ ರೂಲ್ಸನ್ನು ಮಾಡುವಂತಹ ಒಂದು ಅಧಿಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ದತ್ತಾಗಿದೆ. ಆ ರೇರಾ ಅಥಾರಿಟಿ ನಮ್ಮ ಹಾನರಬಲ್ ಚೇರ್ಮನ್ ಸಾಹೇಬರು ಮತ್ತು ಸೆಕ್ರೆಟರಿ ಅವರು ಮತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ನವರು ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಬೇಕು. ಇದರಲ್ಲಿ 2 ಡಿಪಾರ್ಟ್ಮೆಂಟ್ ಪ್ರಮುಖ ಪಾತ್ರ ವಹಿಸುತ್ತೆ ಸರ್ಕಾರದಲ್ಲಿ. ಒಂದು ವಸತಿ ಇಲಾಖೆ, ಇನ್ನೊಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟು ರೆವೆನ್ಯೂ ಡಿಪಾರ್ಟ್ಮೆಂಟ್. 3 ಡಿಪಾರ್ಟ್ಮೆಂಟು ಸಮನ್ವಯ ಇದು ಕೆಲಸ ಮಾಡಬೇಕಾಗತ್ತೆ. ಮೊದಲನೇದು, ರೇರಾದಲ್ಲಿ ಏನು ಮಾಡಬೇಕು, ಒಂದು ಸಕ್ಷಮ ಪ್ರಾಧಿಕಾರವನ್ನು ನೇಮಕ ಮಾಡಬೇಕು. ಈ ಎಲ್ಲ ಮಾರ್ಗಸೂಚಿಗಳನ್ನ ಸಿದ್ಧಪಡಿಸೋಕ್ಕೆ ಯಾರಾದರೂ ಒಬ್ಬರು ಅಧಿಕಾರಿ ಬೇಕಲ್ಲ, ಯಾರಾದರೂ ಒಬ್ಬರು ಸಕ್ಷಮ ಪ್ರಾಧಿಕಾರ ಬೇಕಲ್ಲ. ಆ ಸಕ್ಷಮ ಪ್ರಾಧಿಕಾರ ಯಾರು ಅನ್ನೋದಕ್ಕೆ ಒಂದು ಜನರಲ್ ಒಂದು ಆರ್ಡರ್, ಗೌರ್ಮೆಂಟ್ ಆರ್ಡರ್ನ ರಿಲೀಸ್ ಮಾಡಬೇಕು. ಅವಾಗೇನಾಗುತ್ತೆ, ಒಬ್ಬ ಅಧಿಕಾರಿ ಮತ್ತು IAS ಆಫೀಸರ್ ಆಗ್ಬೋದು ಅಥವಾ ಡೈರೆಕ್ಟರ್ ಲೆವೆಲ್ ಆಗ್ಬೋದು, ಯಾರೋ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಒಂದು ಡಿಪಾರ್ಟ್ಮೆಂಟ್ನ ಐಡೆಂಟಿಫೈ ಮಾಡೋ ಒಂದು ಆರ್ಡರ್ನ ಹೊರಡಿಸಿದ್ರೆ, ಆವಾಗ ಮನೆ ಗ್ರಾಹಕರಾಗ್ಬೋದು ಅಥವಾ ಬಿಲ್ಡರ್ಸ್ ಆಗ್ಬೋದು, ಅವ್ರ ಹತ್ರ ಹೋಗ್ಬಿಟ್ಟು ಸರ್ ನಾವೇನು ಮಾಡಬೇಕು ಅನ್ನುವಂತಹ ಪ್ರೊಸೀಜರ್ನ ಅವ್ರ ಹತ್ರ ಕೇಳ್ಬೋದು. ರೇರಾ ಏನು ಮಾಡಬೇಕು, ಒಂದು ಆರ್ಡರ್ನ ಕೊಡಬೇಕು. ಬೇರೆ ಎಲ್ಲ ರಾಜ್ಯಗಳಲ್ಲಿ ರೇರಾ ಇಂತಹ ಆರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ. ರಾಜಸ್ಥಾನ ಆಗ್ಬೋದು ಅಥವಾ ನಮ್ಮ ಒಡಿಸ್ಸಾ ಆಗ್ಬೋದು, ಗುಜರಾತ್ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಪ್ರತಿ ರಾಜ್ಯಗಳಲ್ಲೂ ಇಂತಹ ಒಂದು ಮಾರ್ಗಸೂಚಿಗಳನ್ನು ರೇರಾ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಆ ಥರ ಮಾರ್ಗಸೂಚಿ ಕೊಟ್ಟಿಲ್ಲ.
ಸೊ ನಾನು ಲಾಸ್ಟ್ ವೀಕು ಒಂದು 24ನೇ ತಾರೀಕು ನವಂಬರು ರೇರಾ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿ ಒಂದು ಸೊಲ್ಯೂಷನ್ನ ಕೊಟ್ಟೆ. ಏನು ಅದು ಸೊಲ್ಯೂಷನ್ ಅಂತ ಹೇಳಿದ್ರೆ, ಈ ಎಲ್ಲ ಸಮಸ್ಯೆ ಬರ್ತಾ ಇರೋದು ಕೊನೆ ಸ್ಟೆಪ್ಪಲ್ಲೇ. ನಾವು ಯಾವಾಗಲೂ ಕೊನೆ ಸ್ಟೆಪ್ಪಲ್ಲೇ ಇಡ್ಬೋದು. ಮೊನ್ನೆ ಕ್ರಿಕೆಟಲ್ಲೂ ಹಂಗೆ ಆಯಿತು, ನಾವು ಎಲ್ಲ ಮ್ಯಾಚನ್ನು ಗೆದ್ಕೊಂಬಂದು ಕೊನೆಯಲ್ಲೇ ಇದರಲ್ಲಿ ನಾವು ಸೋತ್ವಿ. ಆ್ಯಸ್ ಎನ್ ಇಂಡಿಯನ್ಸ್ ನಾವು ಕೊನೆ ಸ್ಟೆಪ್ಪಲ್ಲಿ ಸೋಲುವಂಥ ಪ್ರಸಂಗಗಳು ಜಾಸ್ತಿ ಇದೆ ಬೆಲ್ಲ ಅಂಗಗಳಲ್ಲೂ. ಇದರಲ್ಲೂ ಸಹ ರೇರಾದಲ್ಲೂ ಸಹ ನಾವು ಎಲ್ಲ ರೇರಾ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇದೆ. ಕರ್ನಾಟಕದ ರೇರಾ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ನೀವು ಸೇಲೆ ಮಾಡೋಂಗಿಲ್ಲ. ಇನ್ ಬಿಟ್ವೀನ್ ಅವ್ರು ಪ್ರೋಗ್ರೆಸ್ ರಿಪೋರ್ಟ್ ತೊಗೋತಾ ಇದ್ದಾರೆ, ಕ್ವಾರ್ಟರ್ಲಿ ಅಪ್ಡೇಟ್ ಕೊಡಬೇಕು. ಓ ಸಿ ಬರೋರ್ಗೂ ಅವ್ರು ಚೆಕ್ ಮಾಡ್ತಾರೆ. ಓ ಸಿ ಬರಲಿಲ್ಲ ಅಂದರೆ 9% ಅಥವಾ 10% ಇಂಟ್ರೆಸ್ಟನ್ನ ಕೊಡಿ ಅಂತ ಹೇಳ್ತಾರೆ. ಆದರೆ ಕೊನೆ ಲೆಗ್, ವಾಟ್ ವಿ ಕಾಲ್ ಇಟ್ ಫೈನಲ್ ಲೆಗ್, ಅದೇನು ಲ್ಯಾಂಡನ್ನು ಟ್ರಾನ್ಸ್ಫರ್ ಮಾಡಬೇಕು. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ಮಾರ್ಗಸೂಚಿ ಹೊರಡಿಸ್ಬೇಕು. ಏನು 4 ಡಾಕ್ಯುಮೆಂಟ್ನ ಅವರು ಕೇಳಬೇಕು. ಯಾರ ಹತ್ರ? ಲ್ಯಾಂಡ್ ಓನರ್ಸು ಅಥವಾ ಬಿಲ್ಡರ್ಸ್ ಯಾರು ಪ್ರಾಜೆಕ್ಟ್ ಅಪ್ರೂವಲ್ ತೊಗೊಂಡಿರ್ತಾರೋ ಅವ್ರ ಹತ್ರ 4 ದಾಖಲೆಗಳನ್ನ ಕೇಳಬೇಕು. ಯಾವ್ದು 4 ದಾಖಲೆ? ಮೊದಲನೇದು ಅಸೋಸಿಯೇಷನ್ ರಿಜಿಸ್ಟರ್ ಆಗಿದೆಯಾ ಅನ್ನೋದಕ್ಕೆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಕಾರದವರು. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಪ್ಪ. ಎರಡನೇ ದಾಖಲೆ ಕನ್ವೇಯನ್ಸ್ ಡೀಡ್ ಸೆಕ್ಷನ್ 17 ಪ್ರಕಾರ ಲ್ಯಾಂಡನ್ನು ಟ್ರಾನ್ಸ್ಫರ್ ಆಗಿರೋದಕ್ಕೆ ದಾಖಲೆ. ಒಂದು ಕನ್ವೇಯನ್ಸ್ ಡೀಡ್ ಏನು ಎಕ್ಸಿಕ್ಯೂಟ್ ಆಗುತ್ತೆ ಬಿಟ್ವೀನ್ ಬಿಲ್ಡರ್ಸ್ ಆ್ಯಂಡ್ ಅಸೋಸಿಯೇಷನ್, ಈ ಕನ್ವೇಯನ್ಸ್ ಡೀಡ್ ದಾಖಲೆನ ಅಪ್ಲೋಡ್ ಮಾಡಪ್ಪ. ಎರಡನೇ ಡಾಕ್ಯುಮೆಂಟ್ ಆಯಿತು. ಒಂದು ಸರಿ ಟ್ರಾನ್ಸಾಕ್ಷನ್ ಆದರೆ ಆದರೂ ರೆಕಾರ್ಡು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ EC-ನಲ್ಲಿ ಇರುತ್ತೆ. ಆ EC ದಾಖಲೆಗಳನ್ನ ಅಪ್ಲೋಡ್ ಮಾಡಿ. ಮೂರನೇ ದಾಖಲೆ ಆಯಿತು. ನಾಲ್ಕನೇದು ನಮ್ಮ BBMP ಅಥವಾ BDA ಲಿಮಿಟೇಷನಲ್ಲಿ ಬಂದರೆ ಖಾತಾ ಮ್ಯಾನೇಜ್ಮೆಂಟು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಸೊ ಆ ಖಾತಾ ಟ್ರಾನ್ಸ್ಫರ್ ಕೂಡ ಆಗಬೇಕು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಲ್ಲ ಅಸೋಸಿಯೇಷನ್ ಅವ್ರ ಮುಂದೆ. ಸೊ ಹಾಗಾಗಿ ಆ ಖಾತಾ ಟ್ರಾನ್ಸ್ಫರ್ ಆಗಿರೋ ದಾಖಲೆ. ಸೊ ಅಲ್ಲವಾಗ ಈ 4 ದಾಖಲೆ ಟ್ರಾನ್ಸ್ಫರ್ ನಾವು ಅಪ್ಲೋಡ್ ಮಾಡಿಸಿದ್ರೆ ರೇರಾ ಅಥಾರಿಟೀಸ್ನವರು ಆವಾಗ ಒಂದು ಫೈನಲ್ ಲೆಗ್ ಕಂಪ್ಲೀಟ್ ಆಗುತ್ತೆ. ಆವಾಗ ಪ್ರಾಜೆಕ್ಟನ್ನು ಕಂಪ್ಲೀಟ್ ಆಗಿದೆ, ಈ ರೇರಾ ರಿಜಿಸ್ಟ್ರೇಷನ್ ನಂಬರು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಮಾಹಿತಿನ ಅವರು ಜನರಿಗೆ ಕೊಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಗೆ OC ಬಂದಿದ ತಕ್ಷಣ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಒಂದು ತಪ್ಪು ಮಾಹಿತಿಯನ್ನು ರೇರಾ ಪೋರ್ಟಲ್ನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ನಾನು ಇದನ್ನು ಹೈಲೈಟ್ ಮಾಡಿ ಸರ್ಕಾರಕ್ಕೆ ಮತ್ತು ನಮ್ಮ ರೇರಾ ಅಧಿಕಾರಿಗಳಿಗೆ ತಲುಪಿಸಿದ್ದೇನೆ. ಅವರು ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮವನ್ನು ತಗೋತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇದರ ಆರ್ಡ್ರ್ ಬಂದಿಲ್ಲ. ಸೊ ಈ ಒಂದು ವಿಚಾರವನ್ನು ನಾನು ಸರ್ಕಾರಕ್ಕೂ ಕೂಡ ಮುಟ್ಟಿಸಿದ್ದೇನೆ. ಸೊ ಮನೆ ಗ್ರಾಹಕರೇ, ಏಳಿ ಎದ್ದೇಳಿ, ನಿಮ್ಮ ಭೂಮಿ ನಿಮಗೆ ಕಾಯುತ್ತಿದೆ. ನಿಮ್ಮ ಭೂಮಿಯ ಹಕ್ಕನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಆಸ್ತಿ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಮೊಮ್ಮಕ್ಕಳಿಗೆ ಇದು ಅಪ್ರಿಷಿಯೇಟೆಡ್ ಆಗಿ ನಿಮ್ಮ ಲ್ಯಾಂಡ್ ನಿಮಗೆ ಬೇಕು ಅಂತಂದರೆ ಇವತ್ತು ರೇರಾ ಏನು ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸುವಂಥ ಕೆಲಸವನ್ನು ನೀವು ಮಾಡಿದ್ರೆ ಮಾತ್ರ ನಿಮ್ಮ ಆಸ್ತಿ ನಿಮ್ಮ ಸೇವಿಂಗು ನಿಮಗೆ ಆಗಲಿಕ್ಕೆ ಸಾಧ್ಯ, ನಿಮ್ಮ ಆಸ್ತಿ ನಿಮ್ಮ ಮಕ್ಕಳು ಅನುಭವಿಸಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಧನಂಜಯ ಪದ್ಮನಾಭಾಚಾರ್ಯ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಕೊಡಲಿಕ್ಕೆ ಬಯಸ್ತೇನೆ. ಮತ್ತು ನಾವು ನಮ್ಮ ಸಂಘಟನೆಯಿಂದ ಇದರ ಮಾಹಿತಿಯನ್ನು ಸಾಕಷ್ಟು ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ವಿಸ್ತಾರ ಚಾನೆಲ್ನವರಿಗೆ ಸ್ಪೆಷಲ್ಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ವಿಚಾರವನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈ ವಿಚಾರ ಏನಾದರೂ ನಾವು ಇಗ್ನೋರ್ ಮಾಡಿದ್ರೆ ನಮ್ಮ ಆಸ್ತಿ ನಮಗೆ ಆಗೋದಿಲ್ಲ, ಇನ್ನೊಬ್ಬರ ಆಸ್ತಿಯನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಲ್ಯಾಂಡ್ ಓನರ್ಸ್ಗೂ ಇದು ತೊಂದರೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಇಡೀ ರಿಯಲ್ ಎಸ್ಟೇಟ್ ಉದ್ದಿಮೆನೇ ಕೂಡ ಸ್ಟ್ಯಾಂಡ್ ಸ್ಟಿಲ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದನ್ನು ತಪ್ಪಿಸಬೇಕು ಅಂದರೆ ದಯವಿಟ್ಟು ಈ ವಿಚಾರವಾಗಿ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೇನೆ. ಧನ್ಯವಾದಗಳು. ಧನಂಜಯ್ ಪದ್ಮನಾಚಾರ್ಯ ಅವರೇ, ನೀವು ವೃತ್ತಿಯಲ್ಲಿ ಟೆಕ್ಕಿ ಆಗಿದ್ರೂ ಕೂಡ ಪ್ರವೃತ್ತಿಯಲ್ಲಿ ಒಂದು ಸಮಾಜ ಸೇವಕರಾಗಿ ನಿಜವಾಗಿ ಹೇಳಬೇಕಂದ್ರೆ ಒಂದು ಕಣ್ಣು ತೆರೆಸುವಂಥ ಮಾಹಿತಿ ಇದು. ಅನೇಕ ಮಂದಿಗೆ ಬರೀ OC ಸರ್ಟಿಫಿಕೇಟ್ ಸಿಕ್ಕಿದ್ರೆ ನನ್ನ ಅಪಾರ್ಟ್ಮೆಂಟ್ ಬಂತು, ನಾನು ಅದಕ್ಕೆ ಮಾಲೀಕ ಯಜಮಾನ ಅಂತ ಒಂದು ಭಾವನೆ ಇರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಆ ನೆಲದ ಒಂದು ಮೇಲಿನ ಒಂದು ಕಾನೂನಾತ್ಮಕ ಹಕ್ಕು ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಸಿಗಬೇಕಾದಂಥದ್ದು ಅದು ಇದುವರೆಗೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಅದು ನಿಜವಾಗಿ ಕೂಡ ಅದು ಬಹಳ ಒಂದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದು. ಬಟ್ ಏನಂತಂದರೆ ರೇರಾ ಅಟ್ಲೀಸ್ಟ್ ಕೊನೆಗೂ ಒಂದು ಈ ಥರ ಒಂದು ಸಕಾರಾತ್ಮಕವಾದ ಆದೇಶವನ್ನು ಕೊಟ್ಟಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಮುಂದಿನ ಹಂತ ಏನಾಗಬೇಕು ಅನ್ನುವಂಥದ್ದು ಮಾರ್ಗಸೂಚಿ ಪ್ರಕಟ ಆಗುವಂಥದ್ದು ಇರಬೇಕು. ಆ ಲ್ಯಾಂಡ್ ಟ್ರಾನ್ಸ್ಫರ್ ಆಗುವಂಥದ್ದು ಆ ಒಂದು ಕಾನೂನು ಪ್ರಕ್ರಿಯೆ ಅದು ಮುಂದಿನ ಹಂತಗಳಲ್ಲಿ ನಡೆಯುವಂಥ ಎಲ್ಲ ನಾವು ಹೋಪ್ ಇಟ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಸರ್ಕಾರ ಇರ್ಬೋದು, ರೇರಾ ಇರ್ಬೋದು, ಸಂಬಂಧಪಟ್ಟ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅದಕ್ಕೆ ಆದಷ್ಟು ಬೇಗ ಆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿ ಅದು ಇಂಪ್ಲಿಮೆಂಟೇಷನ್ ಆಗುವಂಥದ್ದು ಅಷ್ಟೇ ಮುಖ್ಯ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇಂಥ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.